ಇವತ್ತಂತೂ ನಿದ್ದೆನೇ ಬರಲ್ಲ ನನಗೆ. ಯಾಕಂದರೆ ಇವತ್ತು ಫುಲ್ಲು ನಾನು ಅಂತ್ಯ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ರಾತ್ರಿ ಎಲ್ಲ ಅದೇ ನೆನಪು ಕಾಣ್ತಾ ಇರುತ್ತೆ ನನಗೆ. ತುಂಬ ನೆನಪು ಕಾಡ್ತಾ ಇರುತ್ತೆ. ಯಾಕಂದರೆ ಒಂಥರ ಇವತ್ತು ಫುಲ್ಲು ನಾನು ಅಂತ್ಯ ಜೊತೆನೇ ಓಡಾಡ್ಬಿಟ್ನಲ್ಲ. ರಾತ್ರಿ ಮಲ್ಕೊಂಡ್ರು ಅದೇ ನೆನಪಾಗುತ್ತೆ. ಯಾವ ಥರ ನಾನು ಅಂತ್ಯ ಮಾತಾಡ್ತಿದ್ವಿ, ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅದನ್ನೇ ಬರ್ತಾ ಇರುತ್ತೆ ನನ್ನ ಮನಸ್ಸಲ್ಲಿ ಯಾವಾಗ್ಲೂ. ತನ್ನಂತಾನನ ತನ್ನಂತಾನನ ಇಬ್ಬರು ಮಾಡಿ ಒಂದು ರೀಲ್ಸ್ ಮಾಡ್ಕೊಂಡ್ವಿ, ಟ್ರೆಂಡ್ ಆಗೈತೆ ಇವಾಗ. ಎಷ್ಟು ಖುಷಿ ಆಗ್ತೈತೆ ನನಗಂತೂ. ಅಮ್ಮಯ್ಯ ಇಷ್ಟೊತ್ತಿನ ತಕ್ಕ ಓದ್ಲು ಏನೋ ಕಾಲೇಜಿನ ತಕ್ಕೆ ಅಂತ ನೋಡ್ತಿರುತ್ತೆ, ಯಾಕೋ ಬರಲಿಲ್ಲ ಅಂತ. ನೀ ಶರತ್ ಬಗ್ಗೆ ಯೋಚನೆ ಮಾಡುತ್ತಲ್ಲ, ನನ್ನ ಬಗ್ಗೆ ಏನೋ ನಮ್ಮಮ್ಮ ಯೋಚನೆ ಮಾಡ್ತಾ ಇರಲ್ಲ. ಏನೋ ಒಂದು ಹೇಳಿದ್ರಾಯ್ತು. ಅಪ್ಪನೂ ಚೊಪ್ಲಿ ಇರಂಗಿದ್ದಾವೆ. ಅಪ್ಪ ಬಂದಿರಂಗೈತೇನೋ. ಬೇಗ ಇವತ್ತೆಲ್ಲ ಕೆಲಸ ಮುಗ್ದಿರಬೇಕು, ಬಂದಿರಬೇಕು. ಚೊಪ್ಲಿ ಇದಾವೆ ಅಪ್ಪ ನಾವು. ಇಲ್ಲಿಗೆ ಹೋಗಿದೆ ಅಂದರೆ ಸ್ವಲ್ಪ ಕೆಲಸ ಇಟ್ಕಣಪ್ಪ ಕಾಲೇಜಿನ ತಕ್ಕೆ ಅಂತ ಹೇಳ್ತೀನಿ. ಹೆಂಗೋ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಬಿಡಪ್ಪ. ಒಳ್ಳೆ ಮಾತನಾಗ ಹೇಳಿದ್ರಾಯ್ತು. ಏನಾನ ಅಂತ ತಪ್ಪು ಮಾಡಿದ್ರೆ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಒಳ್ಳೆ ಮಾತನ್ನ ಬುದ್ಧಿ ಹೇಳ್ಬೇಕು. ನಾವು ಜೋರಾಗೆ ಹೇಳಿ ಒದ್ದು ಅದೆಲ್ಲ ಬುದ್ಧಿ ಹೇಳೋಕ್ಕಾಗುತ್ತಾ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ? ಒಯ್ಯೋದು ಬಡಿಯೋದು ಎಲ್ಲ ಮಾಡೋಕ್ಕಾಗುತ್ತಾ? ಇಲ್ಲ, ಹಿಂಗೆ ಕಲಿಸು. ನಮಗೆ ಮರ್ಯಾದೆ ಇರುತ್ತೆ. ಇವತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎದುರಿಗೆಲ್ಲ ಎಷ್ಟು ನಾವು ಚೀಪ್ ಆಗ್ತೀವಿ ಗೊತ್ತಾ? ಇವ್ರು ಇಂಥ ಕೆಲಸ ಮಾಡಿಬಿಟ್ರೆ ನೋಡ್ತಾರೆ, ಅವರು ಹೋಗ್ತಾ ಇರ್ತಾರೆ ಇಬ್ರು. ಯಾವಾಗಲೂ ಆ ಕಡೆ ಎಲ್ಲ ಭುವಿತ್ ಭುವನ್ ಇಬ್ಬರು ಸುತ್ತಾಡ್ತಾ ಇರ್ತಾರೆ. ಅವರು ಹೋಗ್ತಾ ಇರ್ತಾರಲ್ಲ, ನೋಡಿರ್ತಾರೆ. ಭುವನ್ ಅಂತೂ ಪಕ್ಕ ನೋಡಿರ್ತಾನೆ. ಅವನು ಯಾವಾಗ್ಲೂ ಓಡಾಡ್ತಾ ಇರ್ತಾನೆ ಟೌನಲ್ಲೆಲ್ಲ, ಅಲ್ಲೂ ಇಲ್ಲೂ ಹೋಗ್ತಾ ಇರ್ತಾನೆ. ಭುವನ್ ಅಂತೂ ಪಕ್ಕ ನೋಡಿರ್ತಾನೆ. ನೋಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಪ್ಪ. ಅಪ್ಪ ಏನು ಇವತ್ತು ಬೇಗ ಬಂದ್ಬಿಟ್ಟೈತೆ? ಬಂದ ಬಾ, ನೀನು ಬರಲಿ ಅಂತ ಕಾಯ್ತಾ ಇದ್ದೆ. ಸುತ್ತಾಡ್ದ ಎಲ್ಲ ಟೌನ್ ಫುಲ್ ಎಲ್ಲ ಸುತ್ತಾಡ್ದ ಗಾಡೀಲಿ. ಅಪ್ಪ ಏನಪ್ಪ ಏನು ಹೇಳ್ತಾ ಇದೀಯಾ? ಏನು ಹೇಳ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡಬೇಡ ನೀನು. ಏನು ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಎಲ್ಲ ಗೊತ್ತು. ಅದು ಯಾರ ಜೊತೆಗನೋ ಗಾಡೀಲೆಲ್ಲ ಓಡಾಡ್ಕೊಂಡು ಇದ್ದಲ್ಲ, ಯಾರವನು? ಯಾರ ಜೊತೆ ಎಲ್ಲ ಹುಡುಗನ ಜೊತೆ ಎಲ್ಲ ಸುತ್ತಾಡ್ಕೊಂಡಿದ್ದಲ್ಲ, ಯಾರವನು ಅಂತ? ನಾನಾ? ಎಲ್ಲಪ್ಪ? ಯಾವಾಗ? ನಾನು ಕಾಲೇಜ್ ಹತ್ರ ಹೋಗಿದ್ದಪ್ಪ. ನಾನಿಲ್ಲಿ ಸುತ್ತಾಡ್ತಾ ಇದ್ದೆ. ನನ್ನ ನೋಡಿದ್ರ ನೀವು? ಯಾರು ನೋಡಿ ಈ ಥರ ಅಂದ್ಕೊಂಡ್ರು? ನನಗೆ ಗೊತ್ತಿಲ್ಲಪ್ಪ. ಸುಳ್ಳು ಹೇಳ್ಬೇಡ ನೀನು. ನಾನು ನೋಡಿದ್ದೀನಿ. ನಾನು ನೋಡಿ ಮಾತಾಡ್ತಾ ಇರೋದು. ನಾನೇನು ಯಾರು ಹೇಳಿದ್ದು ಕೇಳಿದ್ದು ಕೇಳಿ ಮಾತಾಡ್ತಾ ಇಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ಫಾಲೋ ಮಾಡ್ಕೊಂಬಂದು ಅಲ್ಲೇ ಸರಿಯಾಗಿ ಜಾಡಿಸ್ಬೇಕಾಗಿತ್ತು. ಏನು ಮಾಡ್ತೀಯ, ಅಲ್ಲಿ ಸ್ವಲ್ಪ ಕ್ರಾಸಿಂಗಲ್ಲಿ ಯಾವ ಕಡೆ ಹೋದ್ರು ಅಂತ ಗೊತ್ತಾಗಲಿಲ್ಲ. ನಾನು ನಿಮ್ಮನ್ನು ಫಾಲೋ ಮಾಡಿಕೊಂಡೇ ಬರ್ತಾಯಿದ್ದೆ. ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತಾರೆ ನೋಡೋಣ ಅಂತ ಹೇಳಿ ಫಾಲೋ ಮಾಡಿಕೊಂಡೇ ಬರ್ತಾಯಿದ್ದೆ. ಸ್ವಲ್ಪ ಹತ್ರಲ್ಲಿ ಮಿಸ್ ಆಗಿಬಿಟ್ರಿ. ಏನೋ ಸಿಗಲಿಲ್ಲ ಅಂತ ಮನೆಗೆ ಬಂದುಬಿಟ್ಟೆ. ಅಲ್ಲೇ ಏನಾದರೂ ಸಿಕ್ಕಿದ್ರೆ ಇತ್ತು ನಿನಗೆ ಗ್ರಾಚಾರ. ಆದರೆ ಏನು ಮಾಡಲಿ, ನೀನು ಸಿಗಲಿಲ್ಲ. ಗೊತ್ತಾಗಲ್ಲ ನಮ್ಮ ಶಕ್ತಿ ನಿನಗೆ. ಇಂಥವೇನು ಕಮ್ಮ ಮಾಡ್ತೀಯ? ಏನಂತ ಹೇಳೋಗಿದ್ದೆ ನೀನು? ಕಾಲೇಜ್ ಹತ್ರ ಕೆಲಸ ಐತೆ ಕಣಮ್ಮ, ಹೋಗ್ಬೇಕು ಅಂತ ಹೇಳೋಗಿದ್ದಾಳು ನೋಡಿ. ನೀನು ಎಂಥ ಕೆಲಸ ಮಾಡ್ತಾ ಇದೆಯಾ? ನಿಮ್ಮ ಅಪ್ಪ ನೋಡ್ಬಿಟ್ಟು ನನ್ನ ಬೈತೈತೆ. ನೀನು ಹುಡುಗರಿಗೇನು ಕೇಳಲ್ಲ, ಓಡಾಡ್ಕೊಂಡು ಹೆಂಗೆ ಬೇಕೋ ಹಂಗಿರ್ತಾರೆ ಅಂತೇಳಿ ನಿಮ್ಮಪ್ಪ ನನ್ನ ಬೈತೈತೆ ನೋಡು. ನಿನ್ನಿಂದನ ನಾವು ಬೈಸ್ಕೋಬೇಕು. ಅಪ್ಪ ಅದು ನಾನು ಓಡಾಡಿದ್ದು ನೋಡಿದ್ರಾ? ನೀನು ಓಡಾಡ್ತಾ ಇರೋದನ್ನೇ ನೋಡಿದ್ದು. ನೀನು ಮಾಡ್ತಾ ಇರೋದು ನನಗೆ ಗೊತ್ತಾಗೈತೆ. ಹೇಳು, ಅವನು ಯಾರು, ಏನು, ಎತ್ತ, ಅದು ಯಾವ ಊರನು? ಅವನ ಜೊತೆ ಯಾಕೆ ಓಡಾಡ್ತಿದ್ದೆ? ಏನು ಅವನ ಹತ್ರ ಏನು ಕೆಲಸ ನಿನಗೆ? ನಿಮ್ಮಪ್ಪ ಸಿಟಿ ನಮ್ಮದು ಗೊತ್ತೇ ಐತೆ ಶಕ್ತಿ. ಯಾಕಮ್ಮ ಇಂಥವೆಲ್ಲ ಮಾಡಕ್ಕೆ ಹೋಗ್ತೀರಾ? ಅಯ್ಯೋ, ನಿಮ್ಮಪ್ಪ ಸಿಟ್ಟು ಬಂದರೆ ಏನಿಲ್ಲ ಹೆಂಗೆ ಅಂತ ಗೊತ್ತೇ ಐತೆ. ನಮ್ಮಪ್ಪ ಭಾಳ ಸಿಟ್ಟಿಂದತೆ. ನಮ್ಮಪ್ಪನ ಹತ್ರ ಎದುರಿಗೇನು ಮಾತಾಡಂಗಿಲ್ಲ, ಏನು ಅಂಥದ್ದೆಲ್ಲ ಮಾಡಂಗಿಲ್ಲ ಅಂತ ಹೇಳ್ತಿರ್ತೀಯ. ಎಲ್ಲ ಗೊತ್ತಿದ್ದು ಕೊಟ್ಟು ಯಾಕಮ್ಮ ಹಂಗೆ ಮಾಡ್ತೀಯ? ಹಂಗೆ ಮಾಡಬಾರ್ದು ಕಣಮ್ಮ. ಅಪ್ಪ, ನೀನು ಯಾರನ್ನೋ ಮಿಸ್ ಆಗಿ ನೋಡಿದೆ ಅನಿಸುತ್ತೆ. ನಮ್ಮ ಅಕ್ಕನ ಥರನೇ ಎಷ್ಟು ಜನ ಇರ್ತಾರೆ, ಒಬ್ಬರ ಥರ 7 ಜನ ಇರ್ತಾರಂತೆ. ಹಂಗೆ ಯಾರಾದರೂ ನೋಡ್ದೋ ಏನೋ? ಪಾಪ ಅವಳು ಕಾಲೇಜ್ ಹತ್ರ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಒಮ್ಮನಿರ್ಬೇಕು, ನೀವು ಯಾರು ಮಾತಾಡಂಗಿಲ್ಲ. ಮಾತಾಡಿದ್ರಿ ಅಂದ್ರೆ ಸರಿ ಹೋಗೋದಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ನಾನೇನೇನು ಸಣ್ಣ ಹುಡುಗ ಅಲ್ಲ, ನನಗೂ ಎಲ್ಲ ಗೊತ್ತಾಗುತ್ತೆ. ಯಾರು ಏನು ಅಂತ ಹೇಳಿ ತಿಳ್ಕೊಳ್ಳೋ ನೋಡಿ ನನಗೆ ಗೊತ್ತಾಗುತ್ತೆ. ಏನು ಗೊತ್ತಾಗದೇ ಇಲ್ಲ, ನಾನೇನೇನು ಚಿಕ್ಕ ಮಗು ಅಲ್ಲ. ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರಾ. ಸುಮ್ಮನಿದ್ರೆ ಸರಿ. ನೋಡೋ, ಏನು ಭಯ ಇಲ್ವಾ ನಿನಗೆ? ಯಾಕಂಗೆ ಓಡಾಡ್ತೀಯ? ಯಾರ್ದು ನಯ ಭಯ ಇಲ್ವಾ ನಿನಗೆ? ನಯ ಭಯ ಇಲ್ವೇನಮ್ಮ? ಅಪ್ಪ ಹೊಡಿಬೇಡಿ ಅಪ್ಪ, ಪ್ಲೀಸ್ ಹೊಡಿಬೇಡಿ ಅಪ್ಪ. ಯಾರು ನೋಡಿದ್ರೆ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಮಿಸ್ ಮಾಡ್ಕೊಂಡಿದ್ದೀನಿ? ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಮ್ಮ, ಯಾರಿಗಾದರೂ ಹೇಳು, ನನ್ನ ಹತ್ರ ನೀನು ಸುಳ್ಳು ಹೇಳ್ಬಿಡ. ನಾನು ಕಣ್ಣಾರೆ ನೋಡಿದ್ದೀನಿ. ಕಣ್ಣಾರೆ ನೋಡಿದ ಮೇಲೂ ನಾನು ಅಂಥ ದಡ್ಡ ನನ್ನ ಮಗ ಅಲ್ಲ. ನೀವು ಹೇಳಿದ್ದು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನನ್ನ ದಡ್ಡ ಅಲ್ಲ. ನನಗೆ ಗೊತ್ತೈತೆ, ಎಲ್ಲ ಗೊತ್ತೈತೆ ನನಗೆ. ನೀನು ಮಾಡಿರೋದೆಲ್ಲ ನೋಡಿರೋದಕ್ಕೆ ಕಣೆ ನಿಮ್ಮ ಅಪ್ಪ ಹೇಳ್ತಾ ಇರೋದು. ನೋಡು, ಇಂಥವೆಲ್ಲ ಮಾಡಿದರೆ ಸರಿಯಾಗಲ್ಲ.
ನಿಮ್ಮ ಅಪ್ಪ ಮೊದಲೇ ಸಿಟ್ಟಿಂದು ಏನಿಲ್ಲ. ಅವ್ರ ಎದುರಿಗೆಲ್ಲ ಇವತ್ತು ಎಷ್ಟು ಸದ್ರ ಆಗ್ತೀವಿ ಅಂತೇಳಿ ಭಾಳ ಬೇಜಾರಾಗೈತೆ ನಿಮ್ಮಪ್ಪ. ಹಿಂಗೆ ಮಾಡಲ್ಲ ಅಂತ ಹೇಳು, ಇನ್ಮೇಲಿಂದ ಹಂಗೆ ಮಾಡಲ್ಲ ಕಣಪ್ಪ, ಬಿಡಪ್ಪ, ಇದೊಂದು ಸತಿ ಏನೋ ತಪ್ಪಾಯ್ತು ಅಂತೇಳಿ ಮಾತಾಡು ನಿಮ್ಮಪ್ಪ ಇಂತಾಗ ಹೇಳು. ಹೇಳು ನಿಮ್ಮಪ್ಪ ಹಿಂಗೆ ಮಾತಾಡಲ್ಲ ಕಣಪ್ಪ, ಹಿಂಗೆಲ್ಲ ಹಂಗೆ ಮಾಡಲ್ಲ ಕಣಪ್ಪ, ಇನ್ಮೇಲೆ ಹೋಗಲ್ಲ ಕಣಪ್ಪ, ಕಾಲು ತೆಗ್ದಾಚೆ ಎಲ್ಲಾನು ಅಂತೇಳಿ ಹೇಳು, ನಿಮ್ಮ ಅಪ್ಪನ ಹತ್ರ ಮಾತಾಡು. ಇಲ್ಲ ಅಪ್ಪ, ಇಲ್ಲ, ನಾನು ಹಂಗೆ ಮಾಡಿಲ್ಲಪ್ಪ. ಇನ್ನು ನಾನು ಹಂಗೆ ಮಾಡಿಲ್ಲ ಅಂತ ಹೇಳ್ತಾ ಇದೆಯಾ? ನಾನೆಲ್ಲ ಕಣ್ಣಾರೆ ನೋಡಿದ್ದೀನಿ. ಅಲ್ಲಿ ಹೋಗಿ ಬೈಕಲ್ಲೆಲ್ಲ ಓಡಾಡ್ತಾ ಇದ್ದಿದ್ದು, ಆ ಪಾರ್ಕಾಗಿ ಹೋಗಿ ಕೂತ್ಕೊಂಡಿದ್ದು, ಅಲ್ಲೆಲ್ಲ ಅದು ಯಾತೈತೋ ತಿನ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ತಿರುಗಿ ಅದೆಲ್ಲಿ ಹೋದ್ರಿ ಅಂತ ಕಣ್ಣಿ ಮರೆಯಾಗ್ಬಿಟ್ರಿ. ಸಿಗಲಿಲ್ಲ. ಸಿಕ್ಕಿದ್ರೆ ಇತ್ತು, ಏನು ಮಾಡ್ತೀಯಾ? ಅಲ್ಲಿ ಲೆಫ್ಟ್ ರೈಟ್ ಅಂತ ಗೊತ್ತಾಗಲಿಲ್ಲ ಯಾವ ಕಡೆ ಹೋದ್ರಿ ಅಂತ. ಅದಕ್ಕೆ ಮನೆಗೆ ಬಂದುಬಿಟ್ಟೆ ನಾನು. ಅಲ್ಲಿ ಸಿಕ್ಕಿದ್ರೆ ಇತ್ತು ನಿನಗೆ ಅಬ್ಸರ್ವ್ ಮಾಡ್ತಿದ್ದೆ, ನೋಡೋಣ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಮಾಡ್ಬೋದು ಅಂತ. ನೋಡಿಲ್ದಲ್ಲೇ ಯಾರು ಮಾತಾಡಲ್ಲ ಶಕ್ತಿ. ಅಯ್ಯೋ ನೀನು ಇಂಥವೆಲ್ಲ ಮಾಡಿದ್ರೆ ನಿಮ್ಮ ಅಪ್ಪ ನಿಮ್ಮಮ್ಮ ಇವತ್ತು ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಎದುರಿಗೆಲ್ಲ ಎಷ್ಟು ಚೀಪ್ ಆಗಿಬಿಡ್ತಾರೆ ಹೇಳು. ನಿಮ್ಮ ದೊಡ್ಡಪ್ಪ ನಿಮ್ಮ ದೊಡ್ಡಮ್ಮ ಸ್ವಲ್ಪ ಸಿಕ್ಕಿದ್ರೆ ಸಾಕು ನಿಮ್ಮ ಮನೆದು ಅಂತ ಹೇಳಿ ಕಾಯ್ತಾ ಇದ್ದಾರೆ ಮೊದಲೇನೆ. ಅಯ್ಯೋ ನಾವೇ ದೊಡ್ಡವರು, ನಾವೇ ಹೇಳೋದು ಅವ್ರಿಗೆ ಏನಾದ್ರೂ ಇವ್ರಿಗೆ ನಾವು ಬಿಟ್ರೆ ಇನ್ಯಾನು ಯಾರೂ ಇಲ್ಲ, ಇವಾಗ ಬೇರೆ ಮನೆ ಬಿಡಿಸ್ಬಿಟ್ವಿ ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ. ಏನಾನ ಸ್ವಲ್ಪ ಸಿಕ್ಕಿದ್ರೆ ಸಾಕಪ್ಪ ಆಡ್ಕೊಂಡು ನಗಾಡೋಣ ಅಂತೇಳಿ ಕಾಯ್ತಾ ಇದ್ದಾರೆ. ಅಂಥದ್ರ ಮೀನಿಂಗ್ ಮಾಡಿದ್ರೆ ನಿಮ್ಮ ಅಪ್ಪ ಮೊದಲೇ ಎಷ್ಟು ಹೆಂಗಿರ್ಬೇಕು ನಾವು ಅವ್ರ ಎದುರಿಗೆಲ್ಲ ಅಂತ ಹೇಳ್ತಾ ಇರುತ್ತೆ. ಹಂಗಿದ್ರು ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಶಕ್ತಿ? ಬಿಡಪ್ಪ ಹೋಗ್ಲಿ, ಹೇಳಿದೀವಲ್ಲ ಇನ್ನೊಂದ್ಸತಿ ಹಂಗೆ ಮಾಡಲ್ಲ, ಸಾರಿ ಅಪ್ಪ ಅಂತ ಹೇಳು. ಸರಿ ಆಯ್ತಪ್ಪ ಬಿಡಪ್ಪ, ನಾನೇನಾದರೂ ತಪ್ಪು ಮಾಡಿದರೆ ಸಾರಿ ಅಪ್ಪ, ಬಿಡು, ನೆಕ್ಸ್ಟ್ ಟೈಮ್ ಈ ರೀತಿ ಮಾಡೋದಿಲ್ಲ, ತಪ್ಪಾಯ್ತು ಬಿಡಪ್ಪ, ಹೇಳಿದೀವಲ್ಲ ಬಿಡಪ್ಪ ಅತ್ಲಾಗ ಹೋಗ್ಲಿ. ಈಗ ನಾನು ಹೇಳ್ತೀನಿ ಅವಳಿಗೆ ಹಂಗೆಲ್ಲ ಮಾಡಬೇಡ, ನಿಮ್ಮ ಅಪ್ಪ ಮೊದಲೇ ಸಿಟ್ಟಿಂದು ಅಂತ ಹೇಳಿ ನಾನು ಅವ್ರಿಗೆಲ್ಲ ಬುದ್ಧಿ ಹೇಳ್ತೀನಿ ಕುಂಡ್ರಿಸ್ಕೊಂಡು. ನಾನೆಲ್ಲ ಮಾತಾಡ್ತೀನಿ ಬಿಡಪ್ಪ ಅತ್ಲಾಗೆ. ಏನೋ ಆಗೋದಾಗೈತತ್ತ, ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ಮೇಲೆ ಬುದ್ಧಿ ಕಳ್ಕೊಂಡು ಚೆನ್ನಾಗಿರ್ತಾಳೆ. ತಪ್ಪು ಮಾಡ್ತಾರೆ ಎಲ್ಲನ, ಒಂದು ಮಾತು ಹೇಳ್ಬೇಕು ಬುದ್ಧಿನ, ಬಿಡು. ವಯಸ್ಸಿ ಬಂದಿರೋ ಹೆಣ್ಮಕ್ಳು ಹೊಡಿಬಾರ್ದು. ನೋಡು, ಮನೆ ಬಿಟ್ಟು ಎಲ್ಲಾದರೂ ಹೋಗು ಇನ್ಮೇಲಿಂದಾನ. ಯಾವ ಕಾಲೇಜ್ ಬೇಡ, ಏನು ಬೇಡ, ಮನೇಲೇ ಇದ್ಬಿಡು. ಯಾವ ಕಾಲೇಜ್ಗೂ ಬೇಡ, ಇಬ್ಬರು ಹೋಗೋದು ಬೇಡ ನೋಡಿ ಹೇಳಿರ್ತೀನಿ. ಸರಿ ಆಯ್ತಪ್ಪ. ನೀನು ಹೋಗ್ಬೇಡ, ಇಬ್ಬರು ಹೋಗ್ಕೊಡ್ದು. ಮನೇಲಿ ಏನಾದರೂ ಕೆಲಸ ಮಾಡಿಕೊಂಡು, ಮನೆಗೆ ಕೆಲಸ ಮಾಡೋ ಅಂಥದ್ದು ಮಾಡಿಕೊಂಡು ಇಬ್ಬರು ಮನೇಲಿ ಇದ್ಬಿಡಿ. ಮನೆ ಬಿಟ್ಟು ಆಚೆಗೆ ಎಲ್ಲೂ ಹೋಗ್ಕೊಡ್ದು. ಕರಿಯಮ್ಮ, ಇವರಿಬ್ಬರು ಮನೇಲಿ ಇರ್ಬೇಕಡಮ್ಮ. ನೀನು ಅಷ್ಟೇ ಕವನ, ಜವಾಬ್ದಾರಿಯಿಂದ ನಮ್ಮ ಮಕ್ಳು ನೋಡ್ಕೋಬೇಕು, ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಏನು ಎತ್ತ ಅಂತೇಳಿ ಮನೆಯಾಗೆಲ್ಲ ಇದ್ದ ಮೇಲೆ ಜವಾಬ್ದಾರಿಯಿಂದ ಎಲ್ಲ ನೋಡ್ಕೋಬೇಕು ನೋಡಿ ಹೇಳಿರ್ತೀನಿ. ಇವರಿಬ್ರು ಎಲ್ಲೂ ಕಳಿಸ್ಕೊಡ್ದು. ಯಾವ ಕಾಲೇಜು ಬೇಡ, ಏನು ಬೇಡ, ಕಾಲೇಜ್ ಬಿಟ್ಟು ಮನೆಗೆ ಇದ್ಬಿಡಿ. ಇನ್ಮೇಲೆ ಓದೋಕ್ಕೂ ಬೇಡ, ಏನು ಬೇಡ. ಫೀಸ್ ಕಟ್ಟಿದೀವಲ್ಲಪ್ಪ, ಈ ವರ್ಷ ಇದೊಂದು ವರ್ಷ ಕಂಪ್ಲೀಟ್ ಮಾಡ್ತೀನಪ್ಪ, ಇದೊಂದು ವರ್ಷ ಹೋಗ್ತೀನಿ ಪ್ಲೀಸ್ ಅಪ್ಪ. ಅಪ್ಪ ನಂದಿನ್ನು ಎಷ್ಟು ಓದೋದೈತೆ, ಕಾಲೇಜ್ ಬೇಡ ಅಂತಂದ್ರೆ ಹೆಂಗಪ್ಪ? ಬೇಡ, ಇಬ್ಬರು ಹೋಗ್ಕೊಡ್ದು ಅಷ್ಟೇ. ಇಬ್ಬರು ಹೋಗ್ಕೊಡ್ದಂದ್ರೆ ಹೋಗ್ಕೊಡ್ದು. ಕಾಲೇಜ್ ಬಿಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಕೇಳ್ರೆ ಹೋದ್ರೂ ಪರವಾಗಿಲ್ಲ, ನೀನು ಓದಲಿಲ್ಲ ಅಂದರೂ ಪರವಾಗಿಲ್ಲ, ಹೋಗ್ಕೊಡ್ದು. ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ನನಗೆ ನಿಜವಾಗ್ಲೂ ನನ್ನ ಕಣ್ಣಾರೆ ನೋಡಿದಕ್ಕೂ ಅದಕ್ಕೂ ಭಾಳ ಬೇಜಾರಾಗ್ಬಿಟ್ಟೈತೆ. ಹೋಗ್ಕೊಡ್ದು ಅಷ್ಟೇ. ಸರಿ ಆಯ್ತು ಬಿಡಪ್ಪ, ನಾನೆಲ್ಲ ಹೇಳ್ತೀನಿ, ಅವ್ರಿಬ್ರು ತಾಗೆ ಮಾತಾಡ್ತೀನಿ. ಮತ್ತು ನನಗೆ ಎಷ್ಟು ಸಿಟ್ಟು ಬಂತು ಅಂದರೆ ಅಷ್ಟು ಸಿಟ್ಟು ಬರಲಿಲ್ಲ ನನಗೆ ನೋಡ್ಬಿಟ್ಟು. ಅಲ್ಲ ಕಡೆ, ನಿನಗೆ ಬುದ್ಧಿ ಐತೆ ಇಲ್ವೇ? ಅಲ್ಲ ನೋಡಿ ನಿಮ್ಮಪ್ಪ ಹೆಂಗೆ ಎಗರಾಡ್ತೈತೆ ನಮ್ಮ ಮೇಲೆ ಬಂದಿಲ್ಲಿ ಎಗರಾಡ್ಕೊಂಡು. ಅಯ್ಯೋ ನಾವು ಬೈಸ್ಕೊಂಡಿದ್ದಂಗೆ ಆಯ್ತು ನಿನ್ನಿಂದನ. ಸ್ವಲ್ಪ ಬುದ್ಧಿ ಇರಬೇಕು, ಇಂಥವೆಲ್ಲ ಮಾಡಬಾರ್ದು ಕಣಮ್ಮ. ನಿನ್ನೊಳ್ಳೇದಕ್ಕೆ ಹೇಳೋದು ಏನು, ಮಕ್ಳು ಕೆಟ್ಟೋಗ್ಲಿ ಅಂತ ಹೇಳ್ತಾರ? ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು, ನೀವು ಚೆನ್ನಾಗಿರ್ಲಿ ಅಂತಲೇ. ಇನ್ನೂ ಬೇಡ ಅಂತ ಐತಲ್ಲಮ್ಮ, ಅಪ್ಪ ಕಾಲೇಜಿಗೆ ಹೋಗೋದು ಬೇಡ ಅಂತ. ಕಿರು ಸಿಟ್ಟಾಗೈತೆ, ಸಿಟ್ಟಾಗಿದ್ದಾಗ ಏನು ಮಾತಾಡಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರೆ ಆಮೇಲೆ ಮಾತಾಡೋಕ್ಕಾಗುತ್ತೆ. ಕವನಕ್ಕ ಎಲ್ಲ ಮಾತಾಡುತ್ತೆ, ಸುಮ್ಮನಿರಿ ನೀವಿಬ್ರು ಏನು ಮಾತಾಡಕ್ಕೆ ಹೋಗ್ಬಿಡ್ರಿ, ಕವನಕ್ಕೆಲ್ಲ ಮಾತಾಡುತ್ತೆ. ಸಿಟ್ಟು ಬೇಡ ಅಂತ ಸರಿ, ಬೇಡ ಅಂತ ಅಂದಮೇಲೆ ಸರಿ ಆಯಿತು ಅನ್ಬೇಕು ಅಷ್ಟೇ. ಯಾರಾನ ಸಿಟ್ಟಿನಾಗಿದ್ದಾಗ ಅವಾಗೆ ನಾವು ಹೊಂದ್ಕೊಂಬೋದು ನೋಡ್ಬೇಕು ಅಷ್ಟೇ. ಹೋಗ್ಬಿಡ್ರಿ, ಸರಿ ಆಯ್ತಪ್ಪ ಹೋಗಲ್ಲ ಅನ್ಬೇಕು. ಆಮೇಲೆ ಸ್ವಲ್ಪ ಸಮಾಧಾನ ಮಾಡ್ಕೊಂಬತ್ತಲ್ಲ, ಅವಾಗ ಹೋಗ್ತೀವಪ್ಪ, ಸುಮ್ಮನೆ ಹೆಂಗಪ್ಪ ಬಿಟ್ರೆ ಅಂತೇಳಿ ಸ್ವಲ್ಪ ಸಮಾಧಾನದಾಗ ಮಾತಾಡಿದ್ರೆ ಅವಾಗ ಸಮಾಧಾನದಾಗ ಇರ್ತಾರೆ, ಸಮಾಧಾನದಾಗ ಮಾತಾಡ್ತಾರೆ. ಸಿಟ್ಟಾಗಿದ್ದಾಗ ಇವಾಗ ನೀನು ಇದು ಮಾಡಿದ್ರೆ ಅವ್ರು ಏನೇಂದ್ರೂ ಕೇಳಲ್ಲ. ಇವಾಗ ಸುಮ್ಮನಿರು. ಸಿಟ್ಟಾಗೈತೆ, ಆಮೇಲೆಲ್ಲ ಕವನಕ್ಕೆ ಮಾತಾಡುತ್ತೆ, ಎಲ್ಲ ಮಾತಾಡ್ತೀನಿ, ಸುಮ್ಮನಿದ್ ಬಿಡ್ರಿ. ಹೋಗು, ಸುಮ್ಮನೆ ನೋಡೋಕ್ಕೆ ನೋಡು, ಸುಮ್ಮನೆ ಒದ್ದಿಸ್ಕೊಂಡ ಹೋಗತ್ತ. ಬುದ್ಧಿ ಇಲ್ಲ ನಿಮಗೆಲ್ಲನ, ಯಾಕೆ ಹೆಂಗೆ ಮಾಡ್ತಿರೋ ಏನೋ. ಅಪ್ಪನಿಗೆ ಗೊತ್ತಾಗ್ಬಿಟ್ಟೈತೆ, ಕಾಲೇಜ್ಗೆ ಹೋಗೋದು ಬೇಡ, ಎಲ್ಲಿಗೆ ಹೋಗೋದು ಬೇಡ, ಮನೇಲಿ ಇದ್ಬಿಡು ಅಂತೈತೆ. ನನಗಂತೂ ಭಾಳ ಬೇಜಾರಾಗ್ತೈತೆ, ಭಯ ಆಗ್ತೈತೆ. ಅಯ್ಯೋ ನಾನು ಎಷ್ಟು ಖುಷಿಯಾಗಿ ಇವತ್ತು ಎಷ್ಟು ಚೆನ್ನಾಗಿದೆ ಅಂತ್ಯ ಜೊತೆ ಎಷ್ಟು ಖುಷಿಯಾಗಿದ್ನೋ ಇವತ್ತು ಅಷ್ಟೇ ಬೇಜಾರಾಗ್ಬಿಡ್ತು. ನಿಜವಾಗ್ಲೂ ಅದಕ್ಕಿಂತ ಜಾಸ್ತಿನೇ ಬೇಜಾರಾಗ್ಬಿಡ್ತು. ನಮ್ಮ ಅಪ್ಪನ ವಿಷಯ ಗೊತ್ತಾಗಿರೋದಕ್ಕೇ ತುಂಬ ಬೇಜಾರಾಗ್ಬಿಟ್ಟೈತೆ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.